ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಣ ನಾವೀಗ ಏನೇ ಮಾಡಿದ್ರು ಮನೆಯವ್ರಿಗೆ ಅನುಮಾನ ಬರುತ್ತೆ. ಏನ್ ಮಾಡೋದು? ಅಲ್ಲ, ತಾಳಿ ಕಟ್ಟಾಗಕ್ಕೆ ಹೇಗೆ ಸಾಧ್ಯ? ಕಟ್ಟಾದ್ರೂ ಅಲ್ಲಿ ಬೀಳಕ್ ಹೇಗೆ ಸಾಧ್ಯ? ಒಂದು ಅರ್ಥನೇ ಆಗ್ತಾ ಇಲ್ಲ. ಆದ್ರೆ ನಾನ್ ಕಟ್ ಮಾಡಿಲ್ಲ ಕಣ. ಇಲ್ಲ, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇದೆ, ನಾನು ಅನುಮಾನದಿಂದ ಕೇಳ್ತಾ ಇಲ್ಲ. ಬಟ್ ಗೆಸ್ ಮಾಡಕ್ಕೆ ಆಗ್ತಾ ಇಲ್ವಲ್ಲ. ಅಮ್ಮ, ಯಾಕೆ ಪದೇ ಪದೇ ಹೀಗಾಗ್ತಿದೆ? ನಾವು ಒಂದ್ ಬಗೆದ್ರೆ ದೈವ ಒಂದ್ ಬಗೆಯುತ್ತೆ ಅಂತಾರೆ. ಅವತ್ತೇನೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ವಿ, ಆದ್ರೆ ಈಗ ಮತ್ತೆ ಏನಾದ್ರೂ ಒಂದ್ ದಾರಿ ಹುಡುಕ್ಲೇಬೇಕು. ಇಲ್ಲಾಂದ್ರೆ ತಾಳಿ ಕಟ್ಟಬೇಕಾಗುತ್ತೆ. ಅಯ್ಯೋ ಇಲ್ಲಮ್ಮ, ನಮ್ಮಿಬ್ಬರಿಂದನೂ ಅದು ಸಾಧ್ಯ ಇಲ್ಲ. ಇಷ್ಟು ದಿನ ನಾವು ಎಲ್ರಿಗೂ ಏನೋ ಹೇಳಿ ನಂಬಿಸಿದ್ರು ಮನಸ್ಸಲ್ಲಿ ನಮ್ಮ ನಂಬಿಕೆಗೆ ಮೋಸ ಮಾಡ್ಕೊಂಡಿಲ್ಲ ಅನ್ನೋ ಸಮಾಧಾನ ಇತ್ತು. ಈಗ ತಾಳಿ ಕಟ್ಟಿದ್ರೆ ಅದು ಇರಲ್ಲಮ್ಮ. ನಿತ್ಯ, ಅಮ್ಮ ಹೇಳಿದ ಹಾಗೆ ಅವತ್ತಿನ ಪರಿಸ್ಥಿತಿಯಲ್ಲೂ ದಾರಿ ಸಿಕ್ಕಿತ್ತು. ಆ ನಂಬಿಕೆ ಮೇಲೆ ಹೆಜ್ಜೆ ಇಡೋಣ, ಈಗಲೂ ದಾರಿ ಸಿಗ್ಬೋದು. ಏನ್ ದಾರಿ ಸಿಗುತ್ತೆ? ಈ ತ್ರಿಮೂರ್ತಿಗಳ ಸಭೆಯಲ್ಲಿ ನಾಲ್ಕನೇವನಾಗಿ ನಾಲಾಯಕ್ ಬರ್ಬೋದಾ? ಅಪ್ಪ, ನಾಲಾಯಕ್ ಅಂತ ಯಾಕೆ ಹೇಳ್ತಿದ್ದೀರಾ? ಜೋಕ್ ಕಣೋ, ಜೋಕು. ಆಗಾಗ ಈ ರೀತಿ ಜೋಕ್ ಮಾಡ್ತಾ ಇರಬೇಕು. ದೇಹಕ್ಕೆ ವಯಸ್ಸಾದ್ರೂ ಮನಸ್ಸು ಗಟ್ಟಿಯಾಗಿರುತ್ತೆ. ನೀವೇನೋ ಮಾತಾಡ್ತಾ ಇದ್ರಿ, ಮಧ್ಯ ಬಂದ ಕೂಡಲೇ ಮಾತು ನಿಲ್ಲಿಸ್ಬಿಟ್ರಲ್ಲ. ಮೇ ಹೆಲ್ಪ್ ಯು? ಅಂಕಲ್, ಅದು ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ. ಅಯ್ಯೋ, ಕನ್ನಡ ಮರೆತು ಹೋಗುತ್ತೆ. ಬಾಯಿ ತುಂಬ ಮಾವ ಅಂತ ಕರಿಯಮ್ಮ. ಹೇಗಿದ್ರು ಎರಡನೇ ಸಲ ತಾಳಿ ಕಟ್ಟಿಸ್ಕೊಂಡ್ಮೇಲೆ ನೀನು ಮತ್ತೆ ನನ್ನ ಸೊಸೆನೇ ಆಗ್ತೀಯ ಅಲ್ವಾ? ಬಾಯಿ ತುಂಬ ಮಾವ ಅಂತ ಕರಿ. ಯಾಕೆ, ಏನಂತೀಯ? ನೋಡು ನೋಡು, ಮಾಲ್ತಿ ಏನೋ ಯೋಚನೆ ಮಾಡ್ತಾ ಇದ್ದಾಳೆ. ಎರಡನೇ ಸಲ ತಾಳಿ ಕಟ್ಟಿಸ್ಕೊಳ್ಳೋ ಯೋಗ ಸಿಗ್ಲಿಲ್ವಲ್ಲ ಅಂತ ಪಾಪ ಹೊಟ್ಟೆ ಹೊರ್ಕೋತಾ ಇದ್ದಾಳೆ ಅಲ್ವಾ ಮಾಲ್ತಿ? ಕರ್ಣ, ಈಗಲೂ ನಿಮ್ಮ ಅಮ್ಮನಿಗೆ ತಾಳಿ ಕಟ್ಟೋ ಅವಕಾಶ ಏನಾದರೂ ಬಂದ್ಬಿಟ್ರೆ ಕಣ್ಣು ಮುಚ್ಕೊಂಡು ಕೊಟ್ಬಿಡ್ತೀವಿ. ಆ ಅವಕಾಶ ಈಗ ನಿನಗೆ ಬಂದಿದೆ, ನಿತ್ತಿನಿಗೆ ಕಟ್ಟೋದಕ್ಕೆ. ಉಪಯೋಗಿಸ್ಕೋ. ನೋಡ್ ನಿತ್ಯ, ಈ ತಾಳಿ ಮಹತ್ವ ಏನು ಅನ್ನೋದನ್ನ ನಾನು ತಾಳಿ ಕಟ್ಟಿರೋ ನನ್ನ ಧರ್ಮಪತ್ನಿ ಹತ್ರ ಕೇಳಿ ವಿಚಾರಿಸ್ಕೊ. ಅವಳಿಗಿಂತ ವಿವರವಾಗಿ ಹೇಳೋರು ಇನ್ನೊಬ್ರು ಸಿಗೋದೇ ಇಲ್ಲ. ನೋಡು ಮಗು, ಎಲ್ಲರ ಸಮ್ಮುಖದಲ್ಲಿ ತಾಳಿ ಕಟ್ಟಿದ್ರೆ ಅದಕ್ಕೊಂದು ಮರ್ಯಾದೆ, ಗೌರವ, ನಿನಗೂ ಒಂದು ಶ್ರೇಯಸ್ಸು, ನಮಗೂ ಅದನ್ನು ನೋಡೋ ಪುಣ್ಯ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಆಗಿದ್ದಾಗೋಯ್ತು. ಈಗ ಮತ್ತೆ ಹೊಸ ಜೀವನ ಅಂತ ಅನ್ಕೊಳ್ಳಿ. ನಿಮ್ಮ ಖುಷಿನೇ ನಮ್ಮ ಖುಷಿ. ಶುಭಸ್ಯ ಶೀಘ್ರಂ. ಕರುನಾಡ